ಇದರ ಹಿಂದೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋ ಆರೋಪವೂ ಕೂಡ ಕೇಳಿ ಬಂದಿತ್ತು. ರನ್ಯಾ ಬೆಂಗಳೂರಿಗೆ ತಂದಿದ್ದ ಚಿನ್ನ ಯಾರ ಮನೆಗೆ ಹೋಯ್ತು? ಈಗ ಏನ್ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ದೊಡ್ಡ ದೊಡ್ಡವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಕೆ ದುಬೈನಿಂದ ತಂದಂತಹ ಚಿನ್ನ ಯಾರ ಮನೆಗೆ ಹೋಯ್ತು? ಏರ್ಪೋರ್ಟ್ಗೆ ಬಂದಿದ್ದ ಚಿನ್ನ ಸದಾಶಿವನಗರಕ್ಕೆ ಹೋಯ್ತಾ ಅಥವಾ ಚಾಮರಾಜಪೇಟೆಗೆ ಹೋಯ್ತಾ, ಅಮೇಥಿಗೆ ಹೋಯ್ತಾ ಅಂತ ಪ್ರಶ್ನಿಸಿದ್ದಾರೆ. ನಟಿ ರನ್ಯಾ ಪ್ರಕರಣದಲ್ಲಿ ಈಗಾಗಲೇ ದೊಡ್ಡ ಮಟ್ಟಿಗೆ ಸಂಚಲನ ಕೂಡ ಮೂಡಿಸ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಶಾಸಕರಂತ ಸುನೀಲ್ ಕುಮಾರ್ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರನ್ಯಾ ಪ್ರಕರಣದಲ್ಲಿ ಸಚಿವರೊಬ್ಬರ ಪಾತ್ರ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾರೇ ಸಚಿವರ ಪಾತ್ರ ಇಲ್ಲ ಅಂತ ಹೇಳಿ. ಅಲ್ಲ, ಕಳೆದ 4 ದಿನದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರುವಂತದ್ದು 2 ಜನ ರಾಜಕಾರಣಿಗಳ ಕೈವಾಡ ಇದೆ ಎನ್ನುವಂಥದ್ದನ್ನ ನಾವು ಸದನದ ಒಳಗೂ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದೇವೆ. ಸರ್ಕಾರ ಇಡೀ ಹಗರಣವನ್ನ ಯಾವುದೋ ಪ್ರಭಾವಕ್ಕೊಳಗಾಗಿ ಇದನ್ನ ಮುಚ್ಚಿ ಹಾಕುವಂತ, ದಿಕ್ಕು ತಪ್ಪಿಸುವಂತ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಕ್ಯಾಬಿನೆಟ್ ದರ್ಜೆಯ ಸದಸ್ಯರಿಗೆ ಪ್ರೋಟೋಕಾಲ್ ಅನ್ನು ಕೊಡಬೇಕಂತ ಸರ್ಕಾರ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳಿಗೆ ಹೇಗೆ ಪ್ರೋಟೋಕಾಲ್ ಅನ್ನು ಕೊಟ್ಟರು? ವಾರದಲ್ಲಿ 2 ದಿನ ದುಬೈಗೆ ಆಕೆ ಹೋಗಿ ಬರ್ತಾಳೆ, ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ ಪ್ರೋಟೋಕಾಲ್ ಅನ್ನು ಕೊಡ್ತಾರೆ ಅಂತಂದ್ರೆ ಈ ಸ್ಮಗ್ಲಿಂಗ್ ನಲ್ಲಿ ಸರ್ಕಾರವೇ ನೇರ ಕೈವಾಡ ಇದೆ ಅಂತ ಅನ್ನೋಷ್ಟರ ಮಟ್ಟಿಗೆ ಇವತ್ತು ಪ್ರಭಾವ ಕಾಣ್ತಾ ಇದೆ. ಮತ್ತು ಆಕೆ DRIನವರು ಅರೆಸ್ಟ್ ಮಾಡಿದಾಗ ಆಕೆ ಯಾರಿಗೆ ಫೋನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ಲು? ಇದೆಲ್ಲದೂ ಕೂಡ ಇವತ್ತು ಬಹಿರಂಗ ಆಗಬೇಕು, ತನಿಖೆಯಿಂದ ಇವತ್ತು ಬಹಿರಂಗ ಆಗಬೇಕಾಗಿದೆ. ಸರ್ಕಾರ ಒಂದು ಕಡೆ ಎಲ್ಲದನ್ನೂ ಕೂಡ ಮುಚ್ಚಿ ಹಾಕುವಂತ ಪ್ರಯತ್ನ, ಎರಡನೇದು ನಾನು ಏನು ಮಾಡಿಲ್ಲ ಅನ್ನುವಂತ ದೂರ ಸರಿಯುವಂತ ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ಹಗರಣಗಳಲ್ಲಿ ಯಾರು ಇಲ್ಲ ಅಂತ ಹೇಳ್ತಾ ಎಲ್ಲ ಹಗರಣಗಳನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಆರೋಪಿ ರನ್ಯಾ ಪ್ರಕರಣದಲ್ಲಿ, ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆಂತಂದ್ರೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಯಾವ ಹಿನ್ನೆಲೆಯಲ್ಲಿ ಪ್ರೋಟೋಕಾಲ್ ಅನ್ನು ಕೊಟ್ಟರು? ಏರ್ಪೋರ್ಟಿನ ಚಿನ್ನ ಸದಾಶಿವನಗರಕ್ಕೆ ಹೋಯ್ತಾ, ಏರ್ಪೋರ್ಟಿನ ಚಿನ್ನ ಚಾಮರಾಜಪೇಟೆಗೆ ಹೋಯ್ತಾ, ಏರ್ಪೋರ್ಟಿನ ಚಿನ್ನ ಅಮೇಠಿಗೆ ಹೋಯ್ತಾ, ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗಬೇಕಲ್ಲ. ಸೊ ಇದೆಲ್ಲದೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ನನಗೇನು ಗೊತ್ತೇ ಇಲ್ಲ ಅಂತೇಳಿ ಪದೇ ಹೇಳ್ತಾ ಇರೋದು ನೋಡಿದಾಗ ಇದನ್ನು ಸರ್ಕಾರ ಉದ್ದೇಶಪೂರ್ವಕವಾಗಿ ಮುಚ್ಚಾಕ್ತಾ ಇದೆ ಅಂತ ಅನಿಸ್ತಾ ಇದೆ. ಇಷ್ಟೆಲ್ಲ ಘಟನೆ ನಡೆದಾಗ ಪ್ರಾಥಮಿಕವಾದಂತಹ ಸಂಗತಿಗಳು ಒಂದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿತ್ತು. ಅಧಿವೇಶನದಲ್ಲಿ ಪ್ರಾಥಮಿಕವಾದಂತಹ ಸಂಗತಿಗಳನ್ನ ಸರ್ಕಾರ ಹೇಳಬೇಕಾಗಿತ್ತು. ಇದ್ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಅಂತಂದ್ರೆ ಸರ್ಕಾರ ನಿಶ್ಚಿತವಾಗಿ ಇದನ್ನ ಮುಚ್ಚಾಕ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹಿಂದೆ ಕೇರಳ ಮುಖ್ಯಮಂತ್ರಿಗಳು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಯಾವ ರೀತಿ ಸಿಗಾಕೊಂಡಿದ್ರು, ಅದೇ ರೀತಿ ಈ ಸರ್ಕಾರವೂ ಕೂಡ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದೆ ಅಂತ ಅನಿಸ್ತಾ ಇದೆ. ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ಸುನೀಲ್ ಕುಮಾರ್ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನೀಲ್, TV9 ಬೆಂಗಳೂರು.